ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಯಾವುದೇ ಒಂದು ಸಭೆಗೆ ಹೋದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಮಹಿಳೆಯರ ಒಂದು ಮುಖದಲ್ಲಿ ಯಾವತ್ತೂ ಅವರು ಬೇರೆ ಏನೋ ಕದ್ದಿ ಮುಚ್ಚಿ ಅಥವಾ ಬೇರೆ ಒಳಗೊಂದು ಇಟ್ಕೊಂಡು ಹೊರಗಡೆ ಇನ್ನೊಂದು ತೋರಿಸೋವಂಥ ಗುಣ ಇರೋದಿಲ್ಲ. ಅವ್ರಿಗೆ ಖುಷಿ ಆದರೆ ಖುಷಿ ನಾವು ತೋರಿಸ್ತೀವಿ, ಅಥವಾ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಇಲ್ದಂಗೆ ಇದ್ಬಿಡ್ತೀವಿ, ಆದರೆ ನಾಟಕ ಆಡಲ್ಲ. ಸೊ ನಿಮ್ಮೆಲ್ಲರ ಖುಷಿ ನೋಡಿದ್ರೆ ನನಗೂ ಖುಷಿ ಆಗ್ತಾ ಇದೆ. ಇವತ್ತಿನ ದಿನ ಮೊದಲನೇದಾಗ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಯಾರು ಅಂತ ಗೊತ್ತು ತಾನೆ ನಿಮಗೆ? ಗೊತ್ತಾ ನಾನು ಯಾರು ಅಂತ? ಮೊದಲನೇದಾಗಿ ನಾನು, ಯಾಕೆಂದ್ರೆ ನಿಮಗೆ ನಾನು ಚಿತ್ರ ರಂಗದಲ್ಲಿ ನಟಿಯಾಗಿ ಮೊದಲನೇದಾಗಿ ನಿಮಗೆ ಪರಿಚಯ, ಆನಂತರ ಅಂಬರೀಷ್ ಅವರ ಪತ್ನಿಯಾಗಿ ನಿಮ್ಮೆಲ್ರಿಗೂ ಗೊತ್ತಿದೆ. ಅದಾದ ಮೇಲೆ ಮಂಡ್ಯ ಲೋಕಸಭೆಯ ಸಂಸದೆ ನಾನು. ಇಲ್ಲಿ ಆದರೆ ಬೆಂಗಳೂರು ನಗರದಲ್ಲಿ ನಾನು ಈ ವರ್ಷಕ್ಕೆ ಒಂದು 31-32 ವರ್ಷಗಳು ಆಗ್ತಾ ಇದೆ. ಸೊ ನಾನು ನಿಮ್ಮ ಹಾಗೆ ಬೆಂಗಳೂರು ನಗರದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಅಂತಾನೆ ಇಟ್ಕೊಳ್ಳಿ. ಬೆಂಗಳೂರು ನಗರ ಇಲ್ಲಿ ಇರುವಂಥ ಸಮಸ್ಯೆಗಳೇನು, ನಮ್ಮನ್ನು ಕಾಡ್ತಿರೋ ಪ್ರತಿದಿನ ನಾವು ಬೆಳಗ್ಗೆ ಎದ್ದಾಗಲಿಂದ ಏನಾದರೂ ಹೊರಗೆ ಹೋಗ್ಬೇಕಾ, ಏನಾದರೂ ನಮ್ಮ ಕೆಲಸ ಮಾಡ್ಕೋಬೇಕಾ, ಅಥವಾ ಇನ್ನೇನೇನು ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತೀವಿ ಅನ್ನೋದು ನನಗೂ ಚೆನ್ನಾಗೇ ಗೊತ್ತಿದೆ. ಬೆಂಗಳೂರು ನಗರದ ಒಂದು ಸಮಸ್ಯೆ ಏನಿರುತ್ತೆ ಅದನ್ನು ಸಮರ್ಪಕವಾಗಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ 3 ಬಾರಿ ಸಂಸದರಾಗಿ ಬೆಂಗಳೂರು ಸೆಂಟ್ರನ್ನ ಪ್ರತಿನಿಧಿಸಿ ಒಂದು ಪಾರ್ಲಿಮೆಂಟಲ್ಲಿರಲಿ, ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋದ್ರಲ್ಲಿ ತುಂಬ ಒಳ್ಳೆಯ ಹೆಸರು, ಅಚ್ಚುಕಟ್ಟಾಗಿ ಕೆಲಸ ಮಾಡಿರೋರು ಅಂದರೆ ಅದು ಸನ್ಮಾನ್ಯ ಶ್ರೀ PC ಮೋಹನ್ ಅವರು. ಆಮೇಲೆ ಪ್ರತಿಯೊಬ್ಬರು ಹೇಳೋದು, ಇದು ನಾನು ಹೇಳೋದಲ್ಲ, ಪ್ರತಿಯೊಬ್ಬರು ಹೇಳೋದು, ಎಲ್ರಿಗೂ ತುಂಬ ಸುಲಭವಾಗಿ ಕೈಗೆ ಸಿಗೋವಂಥ MP ಇವರು. ಸಾಧಾರಣವಾಗಿ ನಾನು ನೋಡ್ತಾ ಇದ್ದೀನಿ, ಡೆಲ್ಲಿಗೆ ನಾವು ಅಧಿವೇಶನಕ್ಕೆ ಹೋಗ್ತೀವಿ. ಅಧಿವೇಶನಕ್ಕೆ ಹೋದಾಗ ಪ್ರತಿ ವಾರನೂ ವಾಪಸ್ಸು ವೀಕೆಂಡಲ್ಲಿ ಬರೋದು ಅಷ್ಟು ಸುಲಭ ಏನಲ್ಲ. ಡೆಲ್ಲಿಯಿಂದ ಇಲ್ಲಿಗೆ ಬರೋದು ನಿಮಗೆ ಗೊತ್ತು, ಎಷ್ಟೊತ್ತಾಗುತ್ತೆ, ಎಷ್ಟು ಟೈಮ್ ಆಗುತ್ತೆ, ಬಂದು ಇಲ್ಲೂ ಕೆಲಸ ಮಾಡಬೇಕು, ಮತ್ತೆ ಸೋಮವಾರ ವಾಪಸ್ ಡೆಲ್ಲಿಗೆ ಹೋಗ್ಬೇಕು ಅನ್ನೋದ್ರಲ್ಲಿ ನಾನು ನೋಡಿರೋದ್ರಲ್ಲಿ ಇವರೊಬ್ಬರೇ ಪ್ರತಿ ವಾರ ಡೆಲ್ಲಿಯಲ್ಲಿದ್ದಾಗ್ಲೂ ಪ್ರತಿ ಶುಕ್ರವಾರ ವಾಪಸ್ ಬೆಂಗಳೂರಿಗೆ ಬರೋದು, ಇಲ್ಲಿ ಕ್ಷೇತ್ರದಲ್ಲಿ ಕೆಲಸಗಳು ನೋಡೋದು, ಮತ್ತೆ ವಾಪಸ್ಸು ಸೋಮವಾರಕ್ಕೆ ಡೆಲ್ಲಿಗೆ ಬಂದು ಅಧಿವೇಶನ ಅಟೆಂಡ್ ಮಾಡೋದು. ಪಾರ್ಲಿಮೆಂಟಲ್ಲೂ ಅವರು ಅನೇಕ ಬಾರಿ ಹಲವಾರು ವಿಷಯಗಳನ್ನ ತಗೊಂಡು ಅವರ ಒಳ್ಳೆ ಪಾಯಿಂಟ್ಸ್ನ ರೇಸ್ ಮಾಡಿ ಮಾತಾಡಿದ್ದನ್ನು ನಾನು ಕೇಳಿದ್ದೀನಿ. ಅಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೇನೆ ನೀವು 3 ಬಾರಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಕಡೆ ಆದರೆ ನಾವು ಇನ್ನು ಮುಂದೆ ನೋಡಬೇಕಾಗಿರೋದು, ನಮ್ಮ ಮುಂದೆ ಇರೋ ಆಯ್ಕೆ ಏನು ಅನ್ನೋದನ್ನು ನಾವು ಗಮನಿಸಿ ಜವಾಬ್ದಾರಿಯಿಂದ ಈ ಒಂದು ಎಲೆಕ್ಷನಲ್ಲಿ ನಾವು ನಡ್ಕೋಬೇಕಾಗಿದೆ. ನೀವೆಲ್ರಿಗೂ ಗೊತ್ತು, ಈ ಕಳೆದ 10 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮೋದಿಯವರು ತಗೊಂಡಿರೋ ಕ್ರಮಗಳೇನು, ನಮ್ಮ ದೇಶ ಕಂಡಂಥ ಪ್ರಗತಿ ಏನು, ಇದು ಬೇರೆ ಎಲ್ಲ ಕಡೆ ಬಿಟ್ಬಿಡೋಣ, ಬೆಂಗಳೂರು ನಗರಕ್ಕೆ ಬರೋಣ. PC ಮೋಹನ್ ಅವರು MP ಆದಮೇಲೆ ಸಬರ್ಬನ್ ರೈಲ್ ಪ್ರಾಜೆಕ್ಟ್ 17,000 ಕೋಟಿ ಪ್ರಾಜೆಕ್ಟ್ ಅವರು ತಂದಿಲ್ಲ. ನಮ್ಮನೇಲಿ ಕಾಡ್ತಾ ಇರೋ ಸಮಸ್ಯೆ ಏನು? ಟ್ರಾಫಿಕ್ ಸಮಸ್ಯೆ, ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ. ಟ್ರಾಫಿಕ್ಕಿಂದ ನಾವು ಕೆಲಸಕ್ಕೆ ಹೋಗೋಕ್ಕೂ ನಮಗೆ ಕಷ್ಟ ಆಗುತ್ತೆ, ವಾಪಸ್ ಮನೆಗೆ ಬಂದು ಮನೆ ಕೆಲಸಗಳು ನೋಡ್ಕೋಬೇಕು, ಅದನ್ನು ಕಷ್ಟ ಆಗುತ್ತೆ. ನಾವು ಪ್ರತಿದಿನ ನೋಡುವಂಥ ಈ ವಿಷಯ, ಬೆಂಗಳೂರು ಅಂದ್ರೇ ಈಗ ಮೊದಲು ಅದು ಗಾರ್ಡನ್ ಸಿಟಿ ಅನ್ನೋರು ಈಗ ಟ್ರಾಫಿಕ್ ಸಿಟಿ ಅಂತ ಆಗ್ಬಿಟ್ಟಿದೆ. ಇಂಥ ಒಂದು ಸಮಸ್ಯೆ ಇದ್ದಾಗ ನಮಗೆ ಅವಶ್ಯಕತೆ ಇರೋದು ಒಳ್ಳೆ
ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಮಗೆ ವ್ಯವಸ್ಥೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಮೆಟ್ರೋ ಆಗಿರಲಿ ಅಥವಾ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಇರಲಿ, ಆಮೇಲೆ ಮೊದಲನೇ ಒಂದು ರೈಲ್ವೆ ಸ್ಟೇಷನ್ ಕಟ್ಟಿರೋ ಒಬ್ಬರೇ MP ಅಂದರೆ ಅದು PC ಮೋಹನ್ ಅವರು. ಇವರನ್ನ ಖಂಡಿತ ನೀವು ಮತ್ತೆ 4ನೇ ಬಾರಿ ಆಶೀರ್ವಾದ ಮಾಡ್ತೀರಾ ಅನ್ನುವಂಥ ನಂಬಿಕೆ ನನಗಿದೆ. ಯಾಕೆಂದ್ರೆ ನಮಗೆ ಬೇಕಾಗಿರೋದು ನಮಗೆ ಕೆಲಸ ಮಾಡೋ ಸಂಸದರು, ಜನಪ್ರತಿನಿಧಿಗಳು. ನಿಮ್ಮ ವೋಟ್ ಹಾಕೋದು ಯಾರೋ ಒಬ್ಬರಿಗೆ ನೀವು ಸಹಾಯ ಮಾಡೋಕ್ಕೋ ಉಪಕಾರ ಮಾಡೋಕ್ಕೆ ಆಗಿರಬಾರ್ದು. ನಿಮ್ಮ ವೋಟು PC ಮೋಹನ್ಗಲ್ಲ, ನಿಮ್ಮ ವೋಟು ನಿಮಗಾಗಿ. ನಮ್ಮೆಲ್ಲರ ಒಂದು ಒಂದು ಪ್ರತಿದಿನ ನಾವು ಬೆಳಗ್ಗೆ ಎದ್ದಾಗ್ಲಿಂದ ನೈಟ್ ಮಲಗೋವರೆಗೂ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬರಬೇಕು, ಬೆಳವಣಿಗೆ ಬರಬೇಕು, ಸ್ವಲ್ಪ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವ ಒಬ್ಬರು ಜನಪ್ರತಿನಿಧಿ ನಮ್ಗೆ ಸಿಗಬೇಕು ಅನ್ನೋದಾದರೆ ಆ ವೋಟು ನಮಗೆ. ನೀವು ಹಾಕೋ ವೋಟು ಅವ್ರಿಗಲ್ಲ, ನೀವು ಹಾಕೋ ವೋಟು ನಿಮ್ಮಗಳಿಗೆ. ನೀವು ಹಾಕೋ ವೋಟು ಮೋದಿ ಅವರ ಕೈಗಳನ್ನ ಬಲಪಡಿಸೋ ಒಂದು ವೋಟ್ ಹಾಕಬೇಕು. ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಬೇಕು. ನಮ್ಮೆಲ್ಲರ ಒಂದು ಕಷ್ಟಗಳನ್ನು ದೂರ ಮಾಡಿ ಈ ದೇಶವನ್ನ ಒಂದು ಸುಭದ್ರವಾಗಿ, ಸುರಕ್ಷಿತವಾಗಿ, ವಿಕಸಿತ ಭಾರತವನ್ನಾಗಿ ಮಾಡಬೇಕು ಅನ್ನೋ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸಿ ಜವಾಬ್ದಾರಿಯಿಂದ ವೋಟ್ ಹಾಕಬೇಕು. ಯಾವತ್ತು ಹೋಗ್ತೀರಾ ವೋಟಿಗೆ ಹೇಳಿ? 26. ನೀವು ಪ್ರತಿಯೊಬ್ಬರು ಹೋಗ್ಬೇಕು. ನಿಮ್ಮ ಅಕ್ಕಪಕ್ಕ ಮನೆಯವರನ್ನು ನೀವು ಕರ್ಕೊಂಡು ಹೋಗ್ಬೇಕು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲೆಲ್ಲಿದ್ದಾರೆ, ಎಲ್ಲ ಹಾಲಿಡೇ ಏನಿಲ್ಲ. ಅವತ್ತು ನಿಮ್ಮ ಜವಾಬ್ದಾರಿ ಏನಿದೆ, ಏಪ್ರಿಲ್ 26ಕ್ಕೆ ನೀವು ಮತಗಟ್ಟೆಗೆ ಹೋಗ್ಬೇಕು. ಭಾರತೀಯ ಜನತಾ ಪಕ್ಷ ಕಮಲದ ಗುರುತು. ನಿಮ್ಮ ಸಂಸದರು ಯಾರು? PC ಮೋಹನ್ ಅವರಿಗೆ ನೀವು ವೋಟ್, ಹೆಚ್ಚಿನ ವೋಟ್ಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸ್ಬೇಕು, ಆಶೀರ್ವಾದ ಮಾಡಬೇಕು. ನಿಮ್ಮ ಸೇವೆ ಮಾಡೋ ಒಂದು ಅವಕಾಶ ಮತ್ತೊಮ್ಮೆ ಅವರಿಗೆ ನೀವು ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು, ನಿಮ್ಮ ಪ್ರೀತಿ ಆಶೀರ್ವಾದ ನಿರಂತರ ಹೀಗೆ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.